ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸಿಂಚು ಮನಗೌಡ. ಓಂ ಗಣೇಶಾಯ ನಮಃ. ಇವತ್ತಿಂದು ವ್ಲಾಗ್ ಏನಂತಂದರೆ ನೋಡಿ, ಕೇಳಿ ನನ್ನ ಮಗ. ಹಾಯ್ ಮಯ್ಯ, ಎಲ್ಲಿಗೆ ಹೊರಟಿದ್ದೀರಾ? ಶಾಮಿಗೆ ದೀಪ ಹಚ್ಚಕ್ಕ? ಯಾವ ಶಾಮಿಗೆ? ಗಣಪತಿ ಶಾಮಿಗ? ಹೋಗ್ತಾ ಇದ್ವಿ ನೋಡಿ. ಏನಂದರೆ ಇವಾಗ ಕಾರ್ತಿಕ ಪೂಜೆ ಇರೋದ್ರಿಂದ ನಮ್ಮ ಹೆಸರೇ ಕೊಟ್ಟಿದ್ವಿ ಇವತ್ತು ಗಣೇಶ ದೇವಸ್ಥಾನದಲ್ಲಿ. ಎಲ್ಲ ದೇವರಲ್ಲಿ ಮೊದಲು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಯಾವ ದೇವ್ರನ್ನ ಬೇಡ್ಕೋತೀವಿ? ಗಣೇಶ ದೇವ್ರನ್ನ ಬೇಡ್ಕೋತೀವಿ. ಹಾಗೆ ಇವತ್ತು ಗಣೇಶ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೀಪ ಹಚ್ಚೋಣ ಅಂತ ಹೆಸರು ಕೊಟ್ಟಿದ್ದೆ. ಹಾಗೆ ಇವತ್ತು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಫಸ್ಟು ನೋಡಬೇಕಾದ್ರೆ ನೋಡಿ ಹೇಗಿದೆ ಅಲಂಕಾರ ಅಂತ. ಭಟ್ರು ಮಾಡಿರೋದು. ನಾವು ಎಷ್ಟೇ ಪೂಜೆ ಮಾಡಿದ್ರೂ ಏನೇ ಮಾಡಿದ್ರೂ ಭಟ್ರು ಮಂತ್ರಗಳಲ್ಲಿ ಸಿಗೋವಂಥ ತೃಪ್ತಿ ಭಾಗ್ಯ ಉಂಟಲ್ಲ, ಎಲ್ಲೂ ಸಿಗಲ್ಲ. ಕುಂಕುಮಾರ್ಚನೆ ಆಯಿತು ನಮ್ಮ ಹೆಸರಲ್ಲಿ. ಹಾಗೆ ಪುಷ್ಪ ಅಲಂಕಾರ ನೋಡಿ ಹೇಗೆ ಮಾಡಿದರು ನಮ್ಮ ಹೆಸರಲ್ಲಿ ಅಂತ ತುಂಬ ಖುಷಿ ಆಯಿತು. ನನ್ನ ಮನೆಯವ್ರಿಗಂತೂ ಗೊತ್ತೇ ಇರಲಿಲ್ಲ ನನ್ನ ಹೆಸರು ಕೊಟ್ಟು ಇದು ಮಾಡಿರೋದು ಅಂತ. ಬನ್ನಿ ಅಂತ ಕರ್ಕೊಂಡೋಗಿದ್ದೆ. ಹಾಗೆ ಪೂಜೆ ಆಯಿತು. ಸಣ್ಣದಾಗಿ ಪ್ರಸಾದ ವಿನಿಯೋಗನೂ ಮಾಡಿಸಿದ್ವಿ. ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ನೋಡೋಕ್ಕೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಹಾಗೆಯೇ ಸ್ವಲ್ಪ ಜನನೂ ಸೇರಿದರು, ಒಂದು 25-30 ಜನ ಸೇರಿದರು. ನೋಡಿ ಪ್ರಸಾದ ಹೇಗೆ ಮಾಡಿಸಿದ್ದೆ, ಮನೆಯ ಹೆಸರಲ್ಲಿ ಅಂತ ಎಲ್ಲರೂ ಮಾಡಿಸಿದ್ವಿ. ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಇದನ್ನ ಬಂದಿದ್ವಿ. ಸಂಜೆ 7:30ಗಲ್ವಾ, ಒಳ್ಳೆ ಟೈಮಿಂಗ್ಸು. ಫ್ರೀಯಾಗಿ ಬಂದ್ವಿ. ಹಾಗೆಯೇ ಒಂದಿನ ಮುಂಚೆ ಹೆಸರು ಕೊಟ್ಕೊಂಡಿದ್ವಿ. ಇವಾಗ ವರ್ಷಕ್ಕೊಂದ್ಸತಿ ಅಲ್ವಾ, ಯಾವ ಊರಲ್ಲಾದರೂ ದೇವಸ್ಥಾನ ಇದ್ದು ಹೀಗೆ ಮಾಡೋದಾದರೆ ಮಾಡಿಸಿ, ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಎಲ್ಲ ಮುಗಿಸ್ಕೊಂಡಿನೇನು ಮನೆಗೆ ಹೊರಟ್ವಿ. 8:30 ಆಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಂದಾಗಿರುತ್ತೆ. ಸಣ್ಣದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಓಕೆ, ಬಾಯ್.